ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಹೊಸ ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ನಾನು ಇವತ್ತು ನಮ್ಮ ಊರಿಂದ ಅಂದರೆ ಸಿದ್ದಾಪುರದಿಂದ ಕುಮಟಾ ಕಡೆ ಪಯಣವನ್ನು ಬೆಳೆಸ್ತಾ ಇದ್ದೀನಿ. ತುಂಬ ದಿನಗಳಾಯಿತು ಮನೆಯಲ್ಲೇ ಕೂತ್ಕೊಂಡು, ಒಂದು ವಾರ ಆಗಿತ್ತು ಹುಷಾರಿಲ್ದೇ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು ಸ್ನೇಹಿತರೆ. ನೋಡಿ ನಮ್ಮ ರೋಡ್ಗಳು ಹೆಂಗಿದೆ ಅಂತ. ಏನು ಮಣ್ತಿನ ಕೆಲಸ ಮಾಡ್ತಾರೋ. ಹಿಂಗೆ ಈ ಥರ ಗುಂಡಿಗಳಾದರೂ ಒಂಚೂರು ರಿಪೇರಿ ಮಾಡಬೇಕು ಅನ್ನೋದು ಪರಿಜ್ಞಾನ ಇಲ್ಲ. ಅದು ಓಟ್ ಹಾಕಬೇಕಾದ್ರೆ ತಪ್ಪದೆ ಬಂದುಬಿಡ್ತಾರೆ ಮನೆ ಹತ್ರನೇ. ನಿಮ್ಗೆ ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ. ನೀವೇನು ಕೆಲಸ ಮಾಡ್ತೀರಾ ಅಂತ ರೋಡ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಸ್ನೇಹಿತರೆ, ತುಂಬ ದಿನ ಆಗಿತ್ತು ಮನೆಯಲ್ಲೇ ಇದ್ಬಿಟ್ಟು, ಹುಷಾರು ಬೇರೆ ಇರಲಿಲ್ಲ. ಒಟ್ಟಿನಲ್ಲಿ ತಲೆ ಕೆಟ್ಟು ಗೆರಾಡ್ದೋಗ್ಬಿಟ್ಟಿತ್ತು. ಮಾನ್ಸೂನಲ್ಲಿ ಒಳ್ಳೆ ರೈಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಏನು ಮಾಡೋಣ, ವಾತಾವರಣ ತುಂಬ ಹದಗೆಟ್ಟೋಗ್ಬಿಟ್ಟಿತ್ತು. ನೀವೆಲ್ಲ ನೋಡಿರ್ತೀರಿ ಟಿ ವಿಗಳಲ್ಲಿ ಎಲ್ಲ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನೇನೋ ಅನಾಹುತಗಳಾಗಿದೆ ಅಂತ. ಸೊ ಹಾಗಾಗಿ ನಮಗೆ ವಾತಾವರಣ ನಮಗೆ ಹಿತವಾಗಿಲ್ಲ ಅಂತಂದರೆ ನಾವು ಹೇಗೆ ಟ್ರಾವೆಲ್ ಮಾಡೋದು ಅಲ್ವಾ? ಸೊ ಹಾಗಾಗಿ ನಾನು ಎಲ್ಲೂ ಹೋಗಿರಲಿಲ್ಲ. ಇವಾಗ ಪರವಾಗಿಲ್ಲ, ಒಂದು ವಾರ ಆಯಿತು, ಸ್ವಲ್ಪ ಮಳೆ ಕಡಿಮೆ ಇದೆ. ಸೊ ನಮ್ಮ ರೈಡ್ಗೆ ಈ ವಾತಾವರಣ ಕರೆಕ್ಟಾಗಿದೆ. ಇವ್ರು ನೋಡಿ ಹೆಂಗೆ ಬರ್ತಾರೆ ಅಂತಂದರೆ ನೆಕ್ಸ್ಟ್ ಲೆವೆಲ್ಲು. ಹೋಗ್ತಾಯಿದ್ರೆ ಕಾಣಿಸೋದಿಲ್ಲ ಸ್ನೇಹಿತರೆ, ಬಿರಿ ಹೊಡೆಯೋದು. ಒಬ್ಬರು ಬೈಕರು ಬರ್ತಾ ಇದ್ದಾರೆ, ಸ್ವಲ್ಪ ನಿಧಾನ ಹೋಗಬೇಕು, ಏನಿಲ್ಲ. ಒಟ್ಟಿನಲ್ಲಿ ಹೋಗ್ತಾ ಇರೋದಷ್ಟೇ ಕೆಲಸ. ಇರಲಿ. ವಾತಾವರಣ ಏನೋ ಹೇಳ್ತಾ ಇದ್ದಲ್ಲ, ವಾತಾವರಣ ಅಷ್ಟೊಂದು ಹಿತವಾಗಿರಲಿಲ್ಲ. ಇವಾಗ ವಾತಾವರಣ ಒಂದು ರೇಂಜಿಗೆ ಹಿತವಾಗಿದೆ. ಸೊ ಹಾಗಾಗಿ ತುಂಬ ದಿನ ಆಯ್ತಲ್ಲ ಮನೆಯಲ್ಲ ಕೂತ್ಕೊಂಡು, ಬನ್ನಿ ಒಂದು ಮಾನ್ಸೂನ್ ರೈಡ್ ಮಾಡೇ ಬಿಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಶುರು ಮಾಡೇ ಬಿಟ್ಟಿದ್ದೀನಿ. ನಾನು ಬೆಳಗ್ಗೆ 7 ಗಂಟೆ ಹೊರಡಬೇಕಾಗಿತ್ತು. ಏನು ಮಾಡೋದು, ಬೆಳಗ್ಗೆ ತೋಟದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇದ್ವು. ನಮ್ಮ ತಂದೆ ಸ್ವಲ್ಪ ಕೆಲಸ ಇದೆ ಕಣೋ ಅಂತಂದರು. ಪಾಪ ಅವ್ರಿಗೆ ಏನಕ್ಕೆ ಬೇಜಾರು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ A to Z ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಆರಾಮಾಗಿ ಫುಲ್ ಫ್ರೀಯಾಗಿ ಹೊರಟಿದ್ದೀನಿ. ಇವಾಗ ತೋಟದಲ್ಲಿ ಅಡಿಕೆ ಸಸಿಗಳನ್ನು ಕೊಟ್ಟೆಗೆ ಹಾಕೋದಿತ್ತು. ಸೊ ಎಲ್ಲ ಕೆಲಸ ನಾವು ಮತ್ತು ನಮ್ಮ ತಂದೆ ಇಬ್ಬರು ಕೂಡ್ಕೊಂಡು ಕೆಲಸವನ್ನು ಮುಗಿಸಿ ಆರಾಮಾಗಿ ಫ್ರೀಯಾಗಿ ಹೊರಟಿದ್ದೀನಿ. ಸದ್ಯ ಮನೆ ಕಡೆ ಕೆಲಸ ಏನಿಲ್ಲ, ಸ್ವಲ್ಪ ಫ್ರೀ ಇದ್ದೀನಿ. ಸೊ ಹಾಗಾಗಿ ಇದು ಒಳ್ಳೆಯ ಸಮಯ ಮತ್ತು ವಾತಾವರಣವೂ ಹಿತವಾಗಿತ್ತು. ನಡೀರಿ ಹೋಗೇ ಬಿಡೋಣ ಅಂಥೇಳಿ ಹೊರಟಿದ್ದೀನಿ. ಇವತ್ತು ಅಷ್ಟೊಂದೆಲ್ಲ ಗೇರ್ಸನ್ನೆಲ್ಲ ತಂದಿಲ್ಲ, ಸುಮ್ಮನೆ ರಿಸ್ಕ್ ಬೇಡ. ಏನಕ್ಕಂತಂದರೆ ಕೇವಲ 80 ಕಿಲೋಮೀಟ್ರ್ಗಳು ಅಷ್ಟೇ. ಸೊ ಹಾಗಾಗಿ ಅಷ್ಟೊಂದೇನು ಇದಿರಲ್ಲ. ನಮ್ಮದು ಹೈಡ್ರೋಜನ್ ಪ್ಯಾಕು ಅವೆಲ್ಲ ತಂದಿಲ್ಲ. ಇವತ್ತು ಸಿಂಪಲ್ಲಾಗಿ ಬಂದಿದ್ದೀನಿ. ನೋಡಿ, ಒಂದು ಶಾರ್ಟ್ಸ್ ಹಾಕ್ಕೊಂಡು, ಒಂದು ಟೀ ಶರ್ಟ್ ಹಾಕ್ಕೊಂಡು, ಒಂದು 2-3 ಜೊತೆ ಬಟ್ಟೆ ಇಟ್ಕೊಂಡು ಬಂದಿದ್ದೀನಿ. ಜಾಸ್ತಿ ಏನು ತಲೆಬಿಸಿಲ್ಲ ಇವತ್ತು. ಇಲ್ಲಾಂತಂದರೆ ಬೆನ್ನಲ್ಲಿ ಬ್ಯಾಗ್ ಇರೋದು, ಕತ್ತೆಲ್ಲ ನೋವು ಬಂದೋಗಿರೋದು, ಮತ್ತು ರೈಡಿಂಗ್ ಜಾಕೆಟ್ಸ್ ಎಲ್ಲ ಹಾಕ್ಕೊಂಡ್ರೆ ಕಿರಿಕಿರಿ. ಏನು ಗೊತ್ತಾ, ಸೆಕೆ ಹೊತ್ಕೊಂಡ್ಬಿಡುತ್ತೆ. ಅಷ್ಟು ಮನಸ್ಸಿಗೆ ಅಷ್ಟು ಆರಾಮ ಅನಿಸಲ್ಲ. ಆದರೆ ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ? ಇವಾಗ ನಾನು ನಿಧಾನ ಹೋಗ್ತೀನಿ. ಸೇಫ್ಟಿಗೋಸ್ಕರ ಹ್ಯಾಂಡ್ ಗ್ಲೌಸ್ ಒಂದು ಬಳಸಿದ್ದೀನಿ. ಇದಕ್ಕೆ ಒಂದು ಸಲ ವಾಶ್ ಮಾಡಿದ್ದೆ, ಸ್ವಲ್ಪ ಸ್ಮೂತಾಗಿದೆ. ಮೊದಲು ಸ್ವಲ್ಪ ಹಾರ್ಡಾಗಿತ್ತು. ಇವತ್ತು ಸ್ವಲ್ಪ 2 ಹ್ಯಾಂಡ್ ಗ್ಲೌಸು ಸ್ಮೂತಾಗಿದೆ. ಬನ್ನಿ ಚಚ್ಚಣ. ತುಂಬ ದಿನಗಳಾಗಿತ್ತು ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವ್ಲಾಗ್ಸ್ಗಳು ಬರದೆ ಎಷ್ಟೋ ದಿನಗಳಾಗಿತ್ತು. ಪಾಪ ಎಲ್ಲ ನಮ್ಮ ಸ್ನೇಹಿತರು ಬೇಜಾರು ಮಾಡ್ಕೊತಾಯಿದ್ರು. ಗುರು, ಯಾವಾಗ ರೈಡ್ ಹೋಗ್ತೀಯಾ, ಯಾವಾಗ ಎಲ್ಲಿ ಹೋಗ್ತೀಯಾ, ಏನು ಎಲ್ಲ ಕೇಳ್ತಾ ಇದ್ರು ನಮ್ಮ ಸ್ನೇಹಿತರು. ನಮ್ಮ ವಿನಾಯಕ್ ಜಡ್ಡಿಪಾಲ್ ಅವರಂತೂ ಒಂದು ಒಳ್ಳೆ ರೈಡ್ ಮಾಡಿ ಅಂತ ಹೇಳ್ತಾಯಿದ್ರು. ಪಾಪ ಇರಲಿ, ಅವ್ರ ಕಡೆನೂ ನಮ್ಮ ಕಡೆನೂ ಬನ್ನಿ ಅಂತ ಹೇಳ್ತಾಯಿದ್ರು. ಅವ್ರ ಕಡೆ ಹೋಗೋಕ್ಕಾಗಿಲ್ಲ. ನಾನಿವಾಗ ಸಿದ್ದಾಪುರದಿಂದ ಬಡಾಲ್ ಘಾಟ್ ಮಾರ್ಗವಾಗಿ ಕುಮಟಾಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಲೈಟಾಗಿ ಮೋಡ ಆಗಿದೆ, ಮಳೆ ಬರುವ ಸಾಧ್ಯತೆ ಉಂಟು. ಬೆಳಗಿಂದ ಲೈಟಾಗಿ ಮಳೆ ಬೀಳ್ತಾ ಇದೆ. ಈ ಕಡೆ ಎಲ್ಲ ಮಳೆ ಬರುವ ಸಾಧ್ಯತೆ ಉಂಟು. ನಾನು ಇವತ್ತು ರೈನ್ಕೋಟು ತಂದಿಲ್ಲ ನಂದು. ಅದು ಹೆವಿ ಕಿರಿಕಿರಿ. ರೈಡಲ್ಲೆಲ್ಲ ಮಳೆ ಬಂತು ಅಂದರೆ ಪ್ಯಾಂಟ್ ಹಾಕೋ, ಜಾಕೆಟ್ ಹಾಕೋ, ಅವೆಲ್ಲ ದೊಡ್ಡ ಕಿರಿಕಿರಿ. ಅದಕ್ಕೆ ನಮ್ಮದು ಇನ್ನೊಂದು ರೈನ್ಕೋಟ್ ಇದೆ. ಏನು ಗೊತ್ತಾ, ಕೇವಲ 100 ರೂಪಾಯಿದು ಒಂದು ಪ್ಲಾಸ್ಟಿಕ್ ಕವರ್ ಥರ ಬರುತ್ತಲ್ಲ, ಆ ರೈನ್ಕೋಟ್ ತಂದ್ಕೊಂಡ್ಬಿಟ್ಟಿದ್ದೀನಿ. ಬೆಸ್ಟು. ತಲೆ ಬಿಸಿನೇ ಇಲ್ಲ, ಆರಾಮಾಗಿ ಮಳೆ ಬಂತ ನೈಟಿ ಹಾಕ್ಕೊಂಡಂಗೆ ಹಾಕೊಂಬಿಟ್ರೆ ಇದಷ್ಟೇ.
ಇದಾದರೆ ಬಿಚ್ಚು ತೆಗಿ ಜಿಪ್ ಹಾಕು ತೆಗಿ ಅಂತ ಹೇಳಿ ಸುಮ್ಮನೆ ತಲೆಬಿಸಿ. ಅದಕ್ಕೆ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ಹೊರಟಿದ್ದೀನಿ, ಫುಲ್ ಫ್ರೀಯಾಗಿ. ಗೋಪುರ ಎಲ್ಲ ನಿನ್ನೆ ಎಲ್ಲ ಸೆಟಪ್ ಮಾಡ್ಕೊಂಬಿಟ್ಟಿದ್ದೆ. ಏನೇನು ಪ್ರಾಬ್ಲಮ್ಗಳಾಗಿದೆ ಏನಕ್ಕಂತಂದರೆ ನಾನು ರೈಡ್ ಮಾಡಿದೆ ತುಂಬ ದಿನಗಳಾಗಿತ್ತಲ್ಲ, ಆ ಚಿನ್ ಮೌಂಟೆಲ್ಲ ಲೂಸ್ ಆಗಿರುತ್ತೆ. ಸೊ ಹಾಗಾಗಿ ಗೋಪುರ ಅಡಾಪ್ಟರೆಲ್ಲ ತೆಗೆದಿಟ್ಟಿದ್ದೆ, ಎಲ್ಲೂ ರೈಡ್ ಇಲ್ಲ ಅಂಥೇಳಿ. ಅದಕ್ಕೆ ಎಲ್ಲ ಹೆಲ್ಮೆಟಿಗೆಲ್ಲ ಏನೇನು ಅಪ್ಡೇಟ್ ಮಾಡ್ಕೋಬೇಕು ಎಲ್ಲ ಒಂದು ಹಂತಕ್ಕೆ ಅಪ್ಡೇಟ್ ಮಾಡ್ಕೊಂಡು ನಿನ್ನೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ, ಬೆಳಗ್ಗೆ 7 ಗಂಟೆಗೆ ಹೊರಡಬೇಕು ಅಂತ. ಸೊ ಇವತ್ತು ಸ್ವಲ್ಪ ಡಿಲೇ ಆಯಿತು, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಬೆಳಗ್ಗೆ ಒಳ್ಳೆ ಬಿಸಿಲಿತ್ತು ಸ್ನೇಹಿತರೆ, ಫೂಟೇಜು ಚೆನ್ನಾಗಿ ಬರೋದು. ಇವಾಗೇನು ತೊಂದರೆ ಏನಿಲ್ಲ. ಮಳೆ ಬಂದರೆ ಸಮಸ್ಯೆ ಸ್ನೇಹಿತರೆ. ಮಳೆ ಬಂದುಬಿಟ್ರೆ ಏನಾಗೋದು ಗೊತ್ತಾ, ಗೋಪುರ ಅಡಾಪ್ಟರ್ ತೆಗಿಬೇಕು, ಅವಾಗ ವಯಸ್ಸು ಚೆನ್ನಾಗಿ ಬರೋಲ್ಲ, ವಯಸ್ಸೇ ಬರೋಲ್ಲ. ಓ ಮಳೆ ಹೊಡಿತಾ ಇದೆ ಸ್ನೇಹಿತರೆ, ನಾನು ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡಿದ್ದೀನಿ, ಮಳೆ ಬಂದಿದ್ದೇ ಗೊತ್ತಾಗಲ್ಲ. ಮಳೆ ಲೈಟಾಗಿ ಶುರು ಆಗ್ತಾಯಿದೆ. ಮಳೆ ಬಂದರೆ ಗೋಪುರ ಅಡಾಪ್ಟರ್ ತೆಗಿಬೇಕಾಗುತ್ತೆ, ವಯಸ್ಸಿರಲ್ಲ, ಅದೇ ಬೇಜಾರು. ಅದಕ್ಕೇನಾದರೂ ಜುಗಾಡು ಮಾಡ್ಕೋಬೇಕು. ಇರಲಿ ನೋಡೋಣ, ಮಾಡೋಣ ಇನ್ನು ಮುಂದೆ. ಇನ್ನೊಂದು ನಮ್ಮದು ಗೋಪುರ ಆಕ್ಸೆಸರೀಸನ್ನು ತರಿಸಿದ್ದೀನಿ, ಒಂದು ಸ್ಪಂಜಿಂದು ಕೇಸ್ ಬರುತ್ತೆ, ಅದಿದ್ದರೆ ವಿದೌಟ್ ಅಡಾಪ್ಟರ್ ಇಲ್ಲದೇ ವಾಯ್ಸು ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಅಷ್ಟು ವಿಂಡ್ ನಾಯ್ಸು ಅಷ್ಟೊಂದು ಕ್ಯಾಪ್ಚರ್ ಆಗೋಲ್ಲ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳುತ್ತೆ. ಸ್ಪಂಜ್ ಇರುತ್ತಲ್ಲ, ಈ ಮೈಕ್ ಮೇಲೆಲ್ಲ ಇರುತ್ತೆ ನೋಡಿ ಸ್ಪಂಜು, ಅದಕ್ಕೇನೋ ಅಂತಾರಪ್ಪ ಇಂಗ್ಲೀಷರೇ, ನನಗೆ ಗೊತ್ತಿಲ್ಲ. ಇಲ್ಲೇನು ಅಷ್ಟೊಂದೇನು ಮಳೆ ಇಲ್ಲ. ಬನ್ನಿ ಲೆಟ್ಸ್ ಗೋ. ಪಾಪ ನಿಮಗೆಲ್ಲ ತುಂಬ ಬೇಜಾರಾಗ್ಬಿಟ್ಟಿತ್ತಲ್ವಾ, ತುಂಬ ದಿನಗಳಾಗಿತ್ತು. ನಿಮಗೇನು ನನಗೆ ತುಂಬ ಬೇಜಾರಾಗ್ಬಿಟ್ಟಿತ್ತು. ಇಷ್ಟು ಒಂದು ಒಳ್ಳೆ ವಾತಾವರಣ ಇತ್ತು, ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ತಾ ಇಲ್ವಲ್ಲ, ಏನು ಮಾಡೋದು ಅಂತ ಹೇಳಿ ತುಂಬ ಬೇಜಾರಾಗಿತ್ತು. ಗೋಪುರ ಸ್ವಲ್ಪ ಡೌನ್ ಮಾಡ್ಕೊಂಡಿದ್ದೀನಿ, ಏನಕ್ಕಂತಂದರೆ ಮೇಲ್ಗಡೆ ಇವಾಗೇನು ನೀವು ಪಿಕ್ಚರ್ ನೋಡ್ತೀರಿ, ಇವಾಗೇನು ಒಂದೇ ನಿಮಿಷ, ಇವಾಗೇನು ನೀವು ವಿಡಿಯೋ ನೋಡ್ತಾ ಇದ್ದೀರಾ, ಮೇಲ್ಗಡೆ ಭಾಗ ಏನಿದೆ ನೋಡಿ, ಮೇಲ್ಗಡೆ ಭಾಗ ಜಾಸ್ತಿ ಕವರ್ ಆಗ್ತಾಯಿತ್ತು. ಸೊ ಹಾಗಾಗಿ ಸ್ವಲ್ಪ ಹಿಂಗೆ ಇಷ್ಟು ಮಾಡಿದ್ದೀನಿ, ಸ್ವಲ್ಪ ಡೌನ್ ಮಾಡಿದ್ದೀನಿ ಫೇಸ್ನ. ಇವಾಗ ನೋಡೋಣ ಹೆಂಗೆ ಬರುತ್ತೆ ಅಂತ ಅಲ್ವಾ. ಗಾಡಿಗೆ ಪೆಟ್ರೋಲ್ ಇರಲಿಲ್ಲ, ಪೆಟ್ರೋಲ್ ಹಾಕ್ಕೊಂಡು ಹಾಗೆ ಒಂದು ಸಲ ಬ್ಲೋ ಚೆಕ್ ಮಾಡ್ಕೊಂಡು ಬಂದೆ. ಇಷ್ಟು ದಿನ ನಾನು ಎಲ್ಲೇ ಟ್ರಾವೆಲ್ ಮಾಡಲಿ ನಮ್ಮ ಗಾಡೀಲಿ MIದವ್ರದ್ದು ಏರ್ ಪ್ರೆಷರು ಇತ್ತು. ಅದು ಈ ಮಳೆಗಾಲದಲ್ಲಿ ಈ ವಾತಾವರಣಕ್ಕೆ ಒಂಥರ ಏನಂತಾರೆ, ಒಂಥರ ತೇವ ಆಗಿಬಿಟ್ಟು ಕೆಟ್ಟೋಗ್ಬಿಟ್ಟಿದೆ. ಇವಾಗ ಅದೊಂದೇ ಭಯ, ಪಂಚರ್ ಆದ್ರೆ ಮಾತ್ರ ಪಕ್ಕ ರಿಸ್ಕೆ. ಅದೊಂದೇ ಭಯ ನನಗೆ, ಮತ್ತೇನಿಲ್ಲ. ಅದೊಂದು ರಿಪೇರಿ ಮಾಡ್ಸೋಕ್ಕೆ ನೋಡಿದೆ, ರಿಪೇರಿ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ರು. ಸೊ ಹಾಗಾಗಿ ಇವಾಗ ದೇವ್ರ ಮೇಲೆ ಭಾರ ಹಾಕ್ಕೊಂಡು ಹೊರಟಿದ್ದೀನಿ. ಅದಕ್ಕೆ ಬ್ಲೋ ಎಲ್ಲ ಚೆಕ್ ಮಾಡಿಸ್ಕೊಂಡು ಬಂದ್ಬಿಟ್ಟೆ. ಇಲ್ಲಾಂದ್ರೆ ನಾನು ಬ್ಲೋ ಎಲ್ಲ ಚೆಕ್ ಮಾಡ್ಸೋಕ್ಕೆ ಹೋಗಲ್ಲ, ನನ್ನ ಹತ್ರನೇ ಇರುತ್ತಲ್ಲ, ಹಾಕ್ಕೊಂಡ್ಬಿಡ್ತೀನಿ. ಇವತ್ತೆಲ್ಲ ಬ್ಲೋ ಎಲ್ಲ ಚೆಕ್ ಮಾಡಿಸ್ಕೊಂಬಂದೆ, ಅದು ಒಂದೇ ಭಯ ಅಷ್ಟೇ. ಅದನ್ನು ತೊಗೋಬೇಕು ಅಂತಂದ್ರೆ ಮತ್ತೆ ತಿರ್ಗಾ 2,000 ರೂಪಾಯಿ ಇನ್ವೆಸ್ಟ್ ಮಾಡಬೇಕು. ಅದು ಕೂಡ ಇದೇ ಥರ ಆಯಿತು ಅಂತಂದ್ರೆ ಏನು ಮಾಡೋಣ ಸ್ನೇಹಿತರೆ. ಓಕೆ ಬನ್ನಿ. ಒಂದು ಗುಬ್ಬಾಳ ನನ್ನ ಮಗ ಸಾಯ್ತಾರೆ. ನಮ್ಮ ಘಾಟ್ ಸೆಕ್ಷನಲ್ಲಿ ಮಾತ್ರ ಹಾರ್ಟ್ ಬೀಟ್ ಅಂತೂ ಪಕ್ಕ ಜಾಸ್ತಿ ಆಗುತ್ತೆ. ಏನಕ್ಕೆ ಹೇಳಿ, ಈಗೆಲ್ಲ ಟಿ ವಿಲೆಲ್ಲ ನೋಡಿಡ್ತೀರ, ತುಂಬ ಲ್ಯಾಂಡ್ ಸ್ಲೈಡ್ಗಳು ಆಗ್ತಾಯಿದೆ. ಸೊ ಹಾಗಾಗಿ ಎಲ್ಲಿ ತಲೆ ಮೇಲೆ ಏನಾದರೂ ಕಲ್ಗಿಲಿ ಬಿದ್ದುಬಿಡುತ್ತೋ, ಎಲ್ಲಿ ಮರಗಳು ಬಿದ್ದುಬಿಡುತ್ತೋ, ಎಲ್ಲಿ ಧರೆಗಳು ಕುಸಿದ್ಬಿಡುತ್ತೋ ಅಂತ ಒಂದು ಭಯ ಇದ್ದೇ ಇದೆ ಇವಾಗ ನನಗೆ. ಅದೊಂದೇ ಭಯ ಅಷ್ಟೇ. ಏನಕ್ಕಂತಂದರೆ ಪ್ರತಿ ಮಳೆಗಾಲದಲ್ಲೂ ಮರಗಳು ಮತ್ತು ಲ್ಯಾಂಡ್ ಸ್ಲೈಡ್ ಆಗೋದು ಇವೆಲ್ಲ ನಮ್ಮ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಮಾಮೂಲು. ಇಲ್ಲಿ ಮಳೆನೇ ಆ ಥರ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇಷ್ಟು ದಿನ ಎಲ್ಲೂ ಹೋಗಿರಲಿಲ್ಲ. ಇವತ್ತು ಸ್ವಲ್ಪ ಅದೊಂದೇ ಭಯ ಅಷ್ಟೇ, ಮತ್ತೇನಿಲ್ಲ. ಬನ್ನಿ ಲೆಟ್ಸ್ ಗೋ. ಘಾಟ್ ಸೆಕ್ಷನ್ ಮಾತ್ರ ಸಖತ್ತಾಗಿರುತ್ತೆ, ಒಳ್ಳೆ ಗ್ರೀನರಿ, ಸಖತ್ ಬ್ಯೂಟಿ. ಘಾಟ್ ಸೆಕ್ಷನ್ ಸೌಂದರ್ಯ ನೋಡೋಕ್ಕೆ ಏನೋ ಒಂಥರ ರೋಮಾಂಚನಕಾರಿಯಾಗಿರುತ್ತೆ. ನನಗೆ ಅಲ್ಲಿ ಹೋದರೆ ಏನೋ ಒಂಥರ ಒಳ್ಳೆ ಗುಡ್ ಫೀಲ್ ಆಗುತ್ತೆ. ಸಖತ್ತಾಗಿದೆ ಮಾತ್ರ ನಮ್ಮ ಬಡಾಳ್ ಘಾಟ್. ಅಷ್ಟೇ ಡೇಂಜರ್ ಕೂಡ ಇದೆ, ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕೂ ಆಗಲ್ಲ, ನಿಂತ್ಕೊಳ್ಳಬಾರ್ದು, ಹೇಳೋಕ್ಕೆ ಬರೋಲ್ಲ. ಕಾಡು ಪ್ರಾಣಿಗಳು ಸೈಟ್ ಆದರೂ ಆಯಿತು, ಯಾಕೆ ಬೇಕು ಸುಮ್ಮನೆ ರಿಸ್ಕ್ ಅಲ್ವಾ.
ಸ್ನೇಹಿತರೆ, ಯಾವ ಥರ ಗಾಳಿ ಅಂದರೆ ವಿಂಡ್ ಹಾಕ್ಕೊಂಡು ರೂಪ್ತಾ ಇದೆ ಹಂಗೆ. ಇಲ್ಲಿಗೆ ಒಂಥರ ಬಿಸಿ 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 ಗಾಳಿ ಬರ್ತಾ ಇದೆ. ನಮ್ಮೂರ ಕಡೆ ಎಲ್ಲ ಇಷ್ಟೊಂದು ಬಿಸಿ ಇಲ್ಲ, ವಾತಾವರಣ ಸ್ವಲ್ಪ ಕೂಲಾಗಿತ್ತು. ಇಲ್ಲಿಂದ ಸ್ವಲ್ಪ ಬಿಸಿ ಬಿಸಿ ಆಗ್ತಾ ಇದೆಯಪ್ಪ, ಬಿಸಿ ಬಿಸಿ ಗಾಳಿ ಬರ್ತಾ ಇದೆ. ರೋಡ್ ಅಂತೂ ಚೆನ್ನಾಗಿದೆ. ಅಯ್ಯೋ ಏನು ಕೇಳ್ತೀರಾ, ಮನೇಲಿ ಕುತ್ಕೊಂಡು ತಲೆ ಎಲ್ಲ ಕೆಟ್ಟು ಕೆರಡ್ದೋಗ್ಬಿಟ್ಟಿತ್ತು ಸ್ನೇಹಿತರೆ. ಒಳ್ಳೊಳ್ಳೆ ಜಾಗಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಎಲ್ಲೂ ಹೋಗೋಕ್ಕಾಗಿಲ್ಲ. ನಮ್ಮ ಅಕ್ಷಯ್ ಬ್ರದರ್ ಅವರು ಪಾಪ ಬಂದಿದ್ದರು, ಕೆಲಸಕ್ಕೆ ರಜೆ ಹಾಕ್ಬಿಟ್ಟು ಒಂದು ವಾರ ಇದ್ದ ಊರಲ್ಲಿ. ನಮ್ಮ ಬಾಯ್ಸ್ ಎಲ್ಲ ಸೇರ್ಕೊಂಡು ಒಳ್ಳೊಳ್ಳೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಯಾವುದು ಒಂದೆರಡು ಪ್ಲ್ಯಾನ್ ಫ್ಲಾಪ್ ಆಯಿತು, ಒಳ್ಳೊಳ್ಳೆ ಪ್ಲ್ಯಾನೇ ಫ್ಲಾಪ್ ಆಯಿತು. ಹಂಗೆ ಸಣ್ಣ ಪುಟ್ಟ ಫಾಲ್ಸ್ಗಳಿಗೆಲ್ಲ ಹೋಗ್ಬಿಟ್ಟು ನೋಡ್ಕೊಂಬಂದ್ವಿ ಅಷ್ಟೆ. ದಾಂಡೇಲಿ ಹೋಗೋಣ ಅಂತಿದ್ವಿ, ಅಲ್ಲೂ ಕ್ಯಾನ್ಸಲ್ ಆಯಿತು. ಹಂಗೆ ನಮ್ಮ ಚಕ್ರ ಡ್ಯಾಮಿಗೆ ಹೋಗೋಣ ಅಂತಿತ್ತು, ಅದು ಕ್ಯಾನ್ಸಲ್ ಆಯಿತು. ಏನಕ್ಕೆ ಅಂತ ಗೊತ್ತಿಲ್ಲ, ಎಲ್ಲ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಇವತ್ತೇನೋ ಒಂಥರ ಮನಸ್ಸಿಗೆ ತುಂಬ ಖುಷಿ ಆಗ್ತಾಯಿದೆ. ತುಂಬ ದಿನಗಳಾಗಿತ್ತಲ್ಲ ಹೋಗ್ದೇನೆ, ಹಂಗಾಗಿ ಆರಾಮ್ ಅನಿಸ್ತಾ ಇದೆ ಇವತ್ತು. ಬ್ಯಾಗಿಗೆ ಏನಿಲ್ಲ, ಫುಲ್ ಫ್ರೀ ಆಗಿದ್ದೀನಿ ಇವಾಗ. ಇಲ್ಲೆಲ್ಲ ರೋಡೆಲ್ಲ ಸ್ವಲ್ಪ ತೇವ ಆಗಿದೆ, ಮೋಸ್ಟ್ಲಿ ಮಳೆ ಬಂದಿರಬಹುದು, ಗೊತ್ತಿಲ್ಲ. ಮಳೆ ಬರೋದ್ರೊಳಗಾಗಿ ನಾವು ಕುಮಟಾ ಘಾಟ್ ಸೆಕ್ಷನ್ ಏನಿದೆ ದಾಟ್ಕೊಬೇಕು. ಮಳೆ ಬಂದ್ಬಿಟ್ರೆ ಸಮಸ್ಯೆ ಸ್ನೇಹಿತರೆ, ಅದೇ ಬೇಜಾರು. ಈ ಗೋಪ್ರೋಕ್ಕೆ ಒಂದೇ ಪ್ರಾಬ್ಲಮ್ಮು, ಮಿಕ್ಕಿದ್ದೆಲ್ಲ ವಾಟರ್ ಪ್ರೂಫ್ ಇದೆ. ಬಟ್ ಆ ಮೈಕ್ ಅಡಾಪ್ಟ್ರು ಹಾಕಬೇಕು ಅಂತಂದರೆ ಡೋರೇ ಚೇಂಜ್ ಮಾಡ್ಕೋಬೇಕು. ಸೊ ಹಂಗಾಗಿ ವಾಟರ್ ಪ್ರೂಫ್ ಇರೋಲ್ಲ, ಅದೊಂದೇ ಪ್ರಾಬ್ಲಮ್. ಅದೊಂದೇ ನಮ್ಮದು ಗೋಪ್ರೋದಲ್ಲಿ ಬೇಜಾರಾಗೋದು. ಮಿಕ್ಕಿದ್ದೆಲ್ಲ ಪರವಾಗಿರಲಿಲ್ಲ, ಚೆನ್ನಾಗಿತ್ತು. ನಮ್ಮ ಗೋಪ್ರದಲ್ಲಿ ಮಾತ್ರ ಹಿಂಗೆ. ನಮ್ಮ ಡಿ ಜೆದಲ್ಲೆಲ್ಲ ತುಂಬ ಚೆನ್ನಾಗಿದೆ, ಫೀಚರ್ಸ್ ಒಳ್ಳೊಳ್ಳೆ ಫೀಚರ್ಸನ್ನು ಕೊಟ್ಟಿದ್ದಾರೆ. ನಮ್ಮ ಡಿ ಜೆ ಆ್ಯಕ್ಷನ್ 3ಗೆಲ್ಲ ಆದರೆ ಬ್ಯಾಟ್ರಿ ಅಂತೀನಿ, ಮೈಕ್ ಅಡಾಪ್ಟ್ರು ಬೇಕು ಅಂತಿಲ್ಲ. ಹಂಗೆ ಡೈರೆಕ್ಟಾಗಿ ಟೈಪ್ ಸಿದು ಇಯರ್ಫೋನ್ ಹಾಕಿದರೂ ಕೂಡ ಆರಾಮಾಗಿ ವಾಯ್ಸ್ ರೆಕಾರ್ಡ್ ಆಗುತ್ತೆ. ಎಕ್ಸ್ಟ್ರಾ ಮೈಕ್ ತೊಗೋಬೇಕು, ಅಡಾಪ್ಟ್ರು ತೊಗೋಬೇಕು, ಆ ಥರದ್ದೆಲ್ಲ ತಲೆಬಿಸಿನೇ ಇಲ್ಲ. ಬ್ಯಾಟ್ರಿ ಬ್ಯಾಕಪ್ ಕೂಡ ಚೆನ್ನಾಗಿರುತ್ತೆ, ಅಷ್ಟೊಂದು ಹೀಟ್ ಕೂಡ ಆಗೋಲ್ಲ ಡಿ ಜೆ. ಮತ್ತು ನಮ್ಮದು ವ್ಲಾಗ್ ಏನು ಶೂಟ್ ಆಗ್ತಾಯಿದೆ 2.7K 50 ರೆಸಲ್ಯೂಷನಲ್ಲಿ ಶೂಟ್ ಆಗ್ತಾಯಿದೆ ಅಲ್ವಾ. ಡಿ ಜೆ ಇದೆಲ್ಲಾದರೆ 4K 120 FPS ಸಿಗುತ್ತೆ. ಇನ್ನೂ ಸಖತ್ತಾಗಿ ಅಲ್ಟ್ರಾ ವೈಡಾಗಿ ಕ್ಯಾಪ್ಚರ್ ಆಗುತ್ತೆ. ನಮ್ಮ ಗೋಪುರದಲ್ಲಿ ಏನು ಅಲ್ಟ್ರಾ ವೈಡಾಗಿ ಕ್ಯಾಪ್ಚರ್ ಆಗುತ್ತೆ, ಅದರಲ್ಲಿ ಇನ್ನೂ ಕೂಡ ವೈಡಾಗಿ ಕ್ಯಾಪ್ಚರ್ ಆಗುತ್ತೆ ವಿಡಿಯೋ. ಹಾಗಾಗಿ ನೋಡೋಣ ಮುಂದಕ್ಕೆ ನಮ್ಮ ಚಾನಲ್ಗೆ ಏನಾದರೂ ಮಾನಿಟೈಸ್ ಆಗಿ ನಾವೇನಾದರೂ ಸಣ್ಣ ಮಟ್ಟದಲ್ಲಿ ಯೂಟ್ಯೂಬಿಂದ ದುಡ್ಡು ಬರೋಂಗಾದರೆ ನೀವು ಆದಷ್ಟು ಬೇಗ ಮಾಡಿಸಿದ್ರೆ ಒಳ್ಳೊಳ್ಳೆ ಕ್ಯಾಮ್ರಾಗಳನ್ನೇ ತಗೊಳ್ಳೋಣ, ಏನಂತೀರ ನೋಡಿ. ನಾನು ಫಸ್ಟ್ ಸ್ಟಾರ್ಟಿಂಗಿಗೆ ನಂದು ಈ ಚಾನಲ್ ಏನಿದೆ ಮೋಟೋ ಬ್ಲಾಗ್ ಚಾನಲ್ಲು ಗುರುಪ್ರಸಾದ್ 178, ಸ್ಟಾರ್ಟಿಂಗಿಗೆ ಪ್ಲ್ಯಾನ್ ಹಾಕಿದ್ದೆ ನಾನು ಗೋಪ್ರೋನ ತೊಗೊಂಡೇ ಚಾನಲ್ ಶುರು ಮಾಡಬೇಕು ಅಂಥೇಳಿ. ಆದರೂ ಆಗಿರಲಿಲ್ಲ. SJ ಕ್ಯಾಮ್ ತೊಗೊಂಡೆ, ಪರವಾಗಿಲ್ಲ, ಚೆನ್ನಾಗೇ ಇತ್ತು. ಪಾಪ ಅಷ್ಟು ಕಡಿಮೆ ದುಡ್ಡಿಗೆ ಒಳ್ಳೆ ವಿಡಿಯೋ ನೀಡ್ತಾ ಇತ್ತು. ನನಗಂತೂ SJ ಕ್ಯಾಮಲ್ಲಿ ತುಂಬ ಖುಷಿ ಇದೆ. ಏನು ಕಿರಿಕಿರಿ ಅಂತ ಏನೂ ಇರಲಿಲ್ಲ. ಆದರೆ ಮೈಕ್ ಅಡಾಪ್ಟ್ರು ಒಂದು ಸಿಗ್ತಾ ಇರಲಿಲ್ಲ. ನಾನು ಬೇರೆ ಕಡೆಯಿಂದ ತರಿಸಿದ್ದೆ ಮೈಕ್ ಅಡಾಪ್ಟ್ರನ್ನ, 1-1.5 ಸಾವಿರ ಏನೋ ಕೊಟ್ಟು ತರಿಸಿದ್ದೆ. ಮಿಕ್ಕಿದ್ದೆಲ್ಲ ಆಕ್ಸೆಸರೀಸ್ ಎಲ್ಲ ಸಿಗುತ್ತೆ, ಮೈಕ್ ಅಡಾಪ್ಟ್ರ್ ಮಾತ್ರ ಆಪ್ಷನ್ ಇರಲಿಲ್ಲ SJ ಕ್ಯಾಮಲ್ಲಿ. ಅದು ಒಬ್ಬರ ಹತ್ರ ಹೇಳಿಬಿಟ್ಟು ಹೊರಗಡೆಯಿಂದ ತರಿಸ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು ಮೈಕ್ ಅಡಾಪ್ಟ್ರ್ ಆಗಲಿ, ಮೈಕು ವಾಯ್ಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಆಗೋದು. ಅದು ವಾಟರ್ ಪ್ರೂಫ್ ಇರಲಿಲ್ಲ, ವಾಟರ್ ಪ್ರೂಫ್ ಕೇಸಲ್ಲಿ ಹಾಕ್ಕೊಂಡು ರೆಕಾರ್ಡ್ ಮಾಡ್ಕೋಬೇಕಾಗಿತ್ತು. ಪರವಾಗಿಲ್ಲ, ಆ ರೇಂಜಿಗೆ, ಆ ರೇಟಿಗೆ, ನಾವು ಕೊಟ್ಟಿರುವ ಪ್ರೈಸಿಗೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಅಂತಲೇ ಹೇಳ್ಬೋದು ಬಿಗಿನರಿಗೆ. ಆಮೇಲೆ ಹಂಗೆ ಗೋಪ್ರೋ ತೊಗೊಂಡೆ ನೋಡಿ. ಆವಾಗಲೇ ಗೋಪ್ರೋ ತೊಗೊಂಡವನು. ಇನ್ನು ಮಾನಿಟೈಸೇಷನ್ ಆನ್ ಆದರೆ ನಾವು ಇಂಪ್ರೂವ್ ಮಾಡ್ಕೊಳ್ಳಲ್ವಾ, ಲೆಕ್ಕ ಹಾಕಿ. ಇನ್ನು ಮಾನಿಟೈಸೇಷನ್ ಆನ್ ಆದರೆ ಹೆಂಗಿರುತ್ತೆ ನಮ್ಮ ಬ್ಲಾಗ್ಸು, ಎಲ್ಲೆಲ್ಲಿ ಹೋಗ್ತೀವಿ. ಆದಷ್ಟು ಬೇಗ ಮಾನಿಟೈಸೇಷನ್ ಮಾಡಿಸಿ, ಆವಾಗ ನಿಮಗೆ ಗೊತ್ತಾಗುತ್ತೆ ನಾವು ಹೆಂಗೆ ಅಂತ ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ತನಕ
ನನ್ನ ಬಗ್ಗೆ ನಿಮಗೆ ಅಷ್ಟೊಂದು ಗೊತ್ತಾಗಲ್ಲ. ನಾನು ಹೆಂಗೆ ಅಂತಂದರೆ ನನಗೇನಾದ್ರೂ ಕೆಲಸ ಇರಬೇಕು, ಕೆಲಸ ಇದ್ದರೆ ನಾನು ಹೋಗ್ತೀನಲ್ಲ ಅದೇ ಟೈಮಲ್ಲೇ ವ್ಲಾಗ್ ಶೂಟ್ ಮಾಡ್ಕೊತೀನಿ. ಇವಾಗ ನಾನು ಮಾಡ್ತಿರೋದು ಹಾಗೆ, ನನ್ನ ಕುಮಟದಲ್ಲಿ ಸ್ವಲ್ಪ ಕೆಲಸ ಇತ್ತು, ಸೊ ಹಾಗಾಗಿ ವ್ಲಾಗು ಆಯಿತು, ನನ್ನ ಕೆಲಸನೂ ಆಯಿತು ಅಂತ ಹೇಳಿಬಿಟ್ಟು ಇವತ್ತಿನ ಜರ್ನಿಯನ್ನು ನಾನು ಮಾಡ್ತಾ ಇರೋದೆ. ನಂದೆಲ್ಲ ಜರ್ನಿನೂ ಹಾಗೆ ನೋಡಿ. ನಾನು ಬೆಂಗಳೂರು ಬಿಟ್ಬಿಟ್ಟು ಬರಬೇಕಾದ್ರೂ ವ್ಲಾಗ್ ಮಾಡ್ದಂಗೆ ಆಯಿತು. ಗಾಡಿನ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಗಾಡಿಯಲ್ಲೇ ಓಡಾಡಿದ್ದು. ಸಿದ್ದಾಪುರದಿಂದ ಬೆಂಗಳೂರು, ಬೆಂಗಳೂರಿಂದ ಸಿದ್ದಾಪುರ. ನಾನು ಇದೇ ಬೈಕಲ್ಲೇ ಬಂದಿರೋದು. HSRP ನಂಬರ್ ಪ್ಲೇಟ್ ಹಾಕ್ಸೋಕ್ಕೆ ನನ್ನ HSRP ನಂಬರ್ ಪ್ಲೇಟ್ ಬೆಂಗಳೂರಲ್ಲಿ ಬಂದಿತ್ತು. ಆ ನಂಬರ್ ಪ್ಲೇಟ್ ಹಾಕ್ಸೋಕ್ಕೆ ಸಿದ್ದಾಪುರಕ್ಕೆ ಬಂದು ಸಿದ್ದಾಪುರದಿಂದ ಬೆಂಗಳೂರಿಗೆ ತೊಗೊಂಡೋಗಿ ಮತ್ತೆ ಬೆಂಗಳೂರಿಂದ ಸಿದ್ದಾಪುರಕ್ಕೆ ತಂದಿದ್ದೀನಿ. ಹೇಗೆ ಯಾರು ಮಾಡ್ತಾರೆ ಸ್ನೇಹಿತರೆ? ಯಾರಾದರೂ ಮಾಡ್ತಾರಾ ಈ ಗಾಡೀಲಿ? ಇಷ್ಟೊಂದು ಜರ್ನಿ ಮಾಡ್ತಾರಾ ಹೇಳಿ ನೋಡೋಣ. ಯಾರಾದರೂ ಇದ್ದರೆ ಕಮೆಂಟ್ ಹಾಕಿರಿ ನೋಡೋಣ. ಯಾರು ಮಾಡಲ್ಲ. ಇಷ್ಟೊಂದು ರಿಸ್ಕ್ ಯಾವನೂ ತೊಗೊಳ್ಳಲ್ಲ. ನಾನು ತೊಗೊತೀನಿ. ನನಗೆ ಚಾಲೆಂಜಸ್ ಅಂತಂದರೆ ತುಂಬಾ ಇಷ್ಟ. ಆದರೆ ಮನಿ ಇಂಪಾರ್ಟೆಂಟ್. ಒಳ್ಳೆ ಕೆಲಸಗಳಿದ್ದರೆ ತಲೆನೇ ಕೆಡ್ಸ್ಕೊತಾ ಇರಲಿಲ್ಲ ಬಿಡಿ. ಇಷ್ಟೊತ್ತಿಗೆ ಒಳ್ಳೊಳ್ಳೆ ವ್ಲಾಗ್ಗಳು, ಒಳ್ಳೊಳ್ಳೆ ಪ್ಲೇಸಸ್ಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿರುವೆ. ಏನು ಮಾಡೋಣ, ಇರಲಿ ಬಿಡಿ, ಪರವಾಗಿಲ್ಲ. ಸ್ನೇಹಿತರೆ, ಮಳೆ ಶುರು ಆಯಿತು. ನಮ್ಮ ವರುಣ ರಾಜ ಕಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಈಗ ಒಳ್ಳೆ ಲೈಟಾಗಿ ಮಳೆ ಬರ್ತಾಯಿದೆ. ನಾನು ರೈನ್ ಕೋಟ್ ಹಾಕ್ಕೋಬೇಕು, ಇಲ್ಲಾಂತಂದರೆ ನಮ್ಮ ಕತೆ ಅಷ್ಟೇ. ಪರವಾಗಿಲ್ಲ, ಹೋಗೋಣ ಅಲ್ಲ, ಸ್ವಲ್ಪ ದೂರ ಹೋಗೋಣ, ಇರಲಿ ಬಿಡಿ. ಇಲ್ಲಾಂತಂದರೆ ಗೋಪ್ರೋಕ್ಕೆ ವಾಟರ್ ಡ್ಯಾಮೇಜ್ ಆಗಿಬಿಡುತ್ತೆ. ತುಂಬ ಜಾಸ್ತಿ ಮಳೆಯಿಂದ ಶೂಟ್ ಮಾಡಿದ್ರೆ ವಾಟರ್ ಪ್ರೂಫ್ ಇಲ್ಲ ಇವಾಗ ನಮ್ಮ ಗೋಪ್ರೋ. ಸಣ್ಣ ಪುಟ್ಟ ಮಳೆಗೆ ಸಮಸ್ಯೆ ಇಲ್ಲ, ಆದರೂ ಸ್ವಲ್ಪ ಡೇಂಜರೇ. ಜೋರಾಗಿ ಬಂತು ಗುರು. ಎಷ್ಟಾಗುತ್ತೋ ಅಷ್ಟು ಹೊಡ್ಕೊಂಬಿಡೋಣ ಬನ್ನಿ. ಅವಾಗವಾಗ ಲೆನ್ಸನ್ನು ಕ್ಲಿಯರ್ ಮಾಡ್ಕೊತಾ ಇರಬೇಕು, ಇಲ್ಲಾಂತಂದರೆ ಬ್ಲರ್ ಆಗಿಬಿಡುತ್ತೆ ಲೆನ್ಸು. ಲಾಸ್ಟ್ ಟೈಮೆಲ್ಲ ಮರ್ತೋಗ್ಬಿಟ್ಟಿದ್ದೆ. ಅಯ್ಯೋ, ಜೋರಾಯ್ತು ಗುರು ಮಳೆ. ನಾನು ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಬಿಟ್ಟಿದ್ದೀನಲ್ಲ, ಹಂಗಾಗಿ ಗೊತ್ತೇ ಆಗಲ್ಲ ಮಳೆ ಬಂದರೆ. ಇಲ್ಲೆಲ್ಲರೂ ಹಾಕ್ಕೊಳ್ಳೋಣ. ಯಾವುದೋ ಬಸ್ ಸ್ಟಾಪ್ ಸಿಗುತ್ತಾ ಅಂತ ನೋಡ್ತಾ ಇದ್ದೀನಿ, ನೋಡೋಣ ಇದನ್ನ. ಜೋರಾಗಿ ಬರ್ತಾ ಇದೆ ಗುರು. ಇಷ್ಟೋ ತನಕ ವೈಸರ್ ತಗೊಂಡಿದ್ದೆ. ಇಲ್ಲೊಂದು ಬಸ್ ಸ್ಟಾಪ್ ಇದೆ, ನೋಡೋಣ. ಇಲ್ಲಿದೆ ಬಸ್ ಸ್ಟಾಪ್. ಇಲ್ಲಿ ಹಾಕ್ಕೊಳ್ಳೋಣ. ನಂಗೆ ಗಾಡಿ ಹಾಕ್ಕೊಂಡು ಡೋರ್ ಚೇಂಜ್ ಮಾಡ್ಕೊಂಡು ಹೋಗ್ಬಿಡೋಣ. ಸಾಲಿ ಹಾಕ್ಬೇಕು, ರಿಸ್ಕ್. ಏನಂತೀರ? ಇಲ್ಲಿ ಹಾಕ್ಕೊಂಬಿಡ್ತೀನಿ ಇಲ್ಲಿ ಗುರು. ಆಮೇಲೆ ಸಿಗ್ತೀನಿ ಸ್ನೇಹಿತರೆ. ಮಳೆ ಜೋರಾಗಿ ಬಂದ್ಬಿಡ್ತು. ಸೊ ಹಾಗಾಗಿ ಗಾಡಿ ಸೈಡಿಗೆ ಹಾಕ್ಕೊಂಡು ನಮ್ಮ ಗೋಪ್ರೋ ಬ್ಯಾಟ್ರಿ ಡೋರ್ ಏನಿದೆ ಅಡಾಪ್ಟರ್ ತೆಗೆದುಬಿಟ್ಟು ಒರಿಜಿನಲ್ ಗೋಪ್ರೋ ಬ್ಯಾಟ್ರಿ ಡೋರನ್ನು ಹಾಕ್ಕೊಂಡಿದ್ದೀನಿ. ಸೊ ಮೈಕ್ ಅಡಾಪ್ಟರ್ ಕನೆಕ್ಷನ್ ತಪ್ಪಿಸಿದ್ದೀನಿ. ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ. ಕ್ಯಾಮ್ರಕ್ಕೆ ಏನಾದರೂ ತೊಂದರೆ ಆಗುತ್ತಾ ಅಂತ. ಸೊ ಹಾಗಾಗಿ ಸ್ವಲ್ಪ ಭಯ ಬಿದ್ದು ಚೇಂಜ್ ಮಾಡಿಕೊಂಡೆ. ಇವಾಗ ವಾಯ್ಸ್ ಇನ್ಬಿಲ್ಟ್ ಆಗಿ ಬರ್ತಾಯಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ಮಳೆ ಬರ್ತಾಯಿದೆ. ಸೊ ಹಾಗಾಗಿ ಗೋಪ್ರೋ ಅಡಾಪ್ಟರ್ ತೆಗಿಬೇಕಾಯ್ತು. ಇವತ್ತು ಗೋಪ್ರೋಕ್ಕೆ ಒಂದು ರೆಕಾರ್ಡ್ ಮಾಡ್ತೀನಿ, ವಾಯ್ಸ್ ಯಾವ ಥರ ಕ್ಯಾಪ್ಚರ್ ಆಗುತ್ತೆ. ಆ ಕಡೆ ನೋಡಿ, ನೋಡೋಕ್ಕೆ ಒಳ್ಳೆ ವಿಡಿಯೋ ಕ್ಯಾಮ್ರಾ ಇಟ್ಟಿದ್ರೆ ಒಳ್ಳೊಳ್ಳೆ ಫೋಟೋ ತೆಗೆದಿದ್ದೀವಿ. ಒಳ್ಳೊಳ್ಳೆ ಫೋಟೋ ಒಳ್ಳೆ ದೇಶದ ಕ್ಯಾಮ್ರಾ ಇರೋದ್ರಿಂದ ಒಳ್ಳೊಳ್ಳೆ ಫೋಟೋಸ್ ತೆಗೆದಿರೋದು. ಎಷ್ಟು ಚೆನ್ನಾಗಿದೆ ನೋಡ್ತಿದ್ದೆ. ಯಪ್ಪ, ಸಿಕ್ಕಾಪಟ್ಟೆ ಮಳೆ ಹೊಡಿತಾ ಇದೆ ಸ್ನೇಹಿತರೆ. ಇಲ್ಲಿಂದ ಘಾಟ್ ಸೆಕ್ಷನ್ ಶುರು. ನಾನು ಗೋಪ್ರೋ ಸೆಟಪ್ ಎಲ್ಲ ಮಾಡ್ಕೊಂಡೆ. ತಿರ್ಗಾ ಬ್ಯಾಟ್ರಿ ಡೋರ್ ಚೇಂಜ್ ಮಾಡ್ಕೊಂಡೆ. ನಿಂತ್ಕೊಂಡಿದ್ದೆ. ಯಾರೋ ಒಬ್ಬರು ಬಂದು ಬೈಕಲ್ಲಿ ಹೋಗ್ತಾಯಿದ್ರು. ಅವ್ರು ಹೇಳಿದ್ರು, ಇಲ್ಲಿ ನಿಂತ್ಕೊಳ್ಳೋಕೆ ಹೋಗಬೇಡಿ, ಚಿರತೆ ಎಲ್ಲ ಕಾಣಿಸ್ಕೊಂಡಿದೆ, ತುಂಬ ಡೇಂಜರು, ನಿಂತ್ಕೊಳ್ಳೋಕೆ ಹೋಗಬೇಡಿ, ಎಲ್ಲೂ ಬೇಗ ಹೊರಟ್ಬಿಡಿ ಅಂತಂದರು. ಸ್ವಲ್ಪ ಹಾರ್ಟ್ ಬೀಟು ಜಾಸ್ತಿ ಆಗ್ತಾಯಿದೆ. ಇಲ್ಲಿ ತಾಯಿ ಕೃಪೆ ಯಾವಾಗೂ ನಮ್ಮ ಮೇಲೆ ಇದ್ದೇ ಇರುತ್ತೆ, ಏನೂ ತೊಂದರೆ ಆಗಲ್ಲ. ಬನ್ನಿ, ಇಲ್ಲಿಂದ ನೋಡಿ ಘಾಟ್ ಸೆಕ್ಷನ್ ಶುರು ಹೆಂಗಿದೆ ನೋಡಿ. ಇಲ್ಲೊಂದು ಚಿಕ್ಕದೊಂದು ಫಾಲ್ಸ್ ಇದೆ ನೋಡಿ. ಇದು ತೋರಿಸ್ತೀನಿ, ಒಂದೇ ಸೆಕೆಂಡು.
ನೋಡಿ ಕಾಣಿಸ್ತಾ. ಸ್ವಲ್ಪ ಮಳೆ ಕಡಿಮೆ ಇದೆ, ಇಲ್ಲ ಅಂತಂದಿದ್ರೆ ರೋಡ್ ಮೇಲೆ ಹರಿತಾ ಇತ್ತು ನೀರು. ಗಾಡಿ ಆರಾಮಾಗಿ ಆಫ್ ಮಾಡ್ಕೊಂಡು ಹೋಗ್ಬೋದು. ಸ್ವಲ್ಪ ಪೆಟ್ರೋಲ್ ಉಳಿಸೋಣ, ಏನಂತೀರ ಅಲ್ವೇ? ತುಂಬ ಹೊತ್ತು ನಿಲ್ಬೇಡಿ ಬ್ರೋ, ಚಿರತೆ ಕಾಣಿಸ್ಕೊಂಡಿದೆ ಅಂತ ಅಂದ್ಬಿಟ್ರು. ಅವು ಡೈಲಿ ಓಡಾಡೋರು ಅನ್ಸುತ್ತೆ, ಇಲ್ಲೇ ಆಗಿರಬೇಕು ಊರು. ಅಯ್ಯೋ ಬ್ರೇಕೆಟ್ ಆಗ್ತಾ ಇಲ್ವಲ್ಲ ಗುರುವೆ. ಮುಂದ್ಗಡೆ ಬ್ರೇಕ್ ಹಾಕಿದ್ರೆ ಸರಿಯಾಗಿ ಕಚ್ಕೊಳ್ಳುತ್ತೆ, ಪಕ್ಕ ಡಬ್ಬ ಹಾಕೊಳ್ಳೋದು. ಇನ್ನೇನು ಬ್ರೇಕ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಗಾಡಿ ಸರ್ವಿಸಿಗೆ ಕೊಟ್ಟಾಗ ಹಿಂದಿನ ಬ್ರೇಕನ್ನು ಒಂದು ನೋಡೇ ಇಲ್ಲ ಅವರು. ಹಿಂದ್ಗಡೆ ಬ್ರೇಕು ಲಾಕ್ ಆಗುತ್ತೆ, ಲಾಕ್ ಆಗ್ತಾಯಿಲ್ಲ. ಇಲ್ಲೊಂದು ಲಾಕ್ ಇದೆ, ನಾವು ಡೌನಲ್ಲಿ ಎಲ್ಲಾದ್ರೂ ಗಾಡಿ ನಿಲ್ಸಿಟ್ರೆ ಲಾಕ್ ಮಾಡ್ಬೋದು, ಆ ಲಾಕು ಆಗ್ತಾಯಿಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳಿತ್ತು. ನಿನ್ನೆ ನಮ್ಮ ಸ್ನೇಹಿತರ ಗ್ಯಾರೇಜಿಗೆ ಹೋಗಿ ರೆಡಿ ಮಾಡಿಸ್ಕೊಂಬಂದಾಯಿತು. ಇಂಡಿಕೇಟ್ರೆಲ್ಲ ಆಗ್ತಾನೆ ಇರಲಿಲ್ಲ. ಗಾಡಿಯಲ್ಲಿ ಚಾವಿನ ಆನಲ್ಲೇ ಇಟ್ಕೊಂಡಿದ್ದೀನಿ. ಏನಾದರೂ ಹುಲಿ ಚಿರತೆಗಳು ಏನಾದರೂ ಸೈಟ್ ಆದರೆ ಹಂಗೆ ರಪ್ ಅಂತ ಸೆಲ್ಫ್ ಹೊತ್ಬಿಟ್ಟು ಹಂಗೆ ಪಾಸ್ ಆಗಬೇಕು. ಹಾಗಾಗಿ ಆನಲ್ಲಿ ಇಟ್ಕೊಂಡಿದ್ದೀನಿ. ಜಸ್ಟ್ ಈ ಬಟನ್ ಒಂದು ಪ್ರೆಸ್ ಮಾಡಿದ್ರೆ ಆಯಿತು, ಆನ್ ಆಗಿಬಿಡುತ್ತೆ ಗಾಡಿ. ಹಬ್ಬ ದೇವ್ರೆ. ರೇನ್ಕೋಟು ತೆಕ್ಕೊಂಡೆ ಸ್ನೇಹಿತರೆ. ಈ ಕಡೆ ಮಳೆನೇ ಇಲ್ಲ, ಫುಲ್ ಬಿಸಿಲು. ಸ್ವಲ್ಪ ತಲೆ ಎಲ್ಲ ಬಿಸಿ ಆಗ್ತಾಯಿತ್ತು, ಹಾಗಾಗಿ ತೆಕ್ಕೊಂಡೆ. ನೋಡಿ ಆರಾಮಾಗಿ ಪೆಟ್ರೋಲ್ ಉಳಿಸ್ಬೋದು. ಓನ್ಲಿ ಮೊಬೈಲಲ್ಲಿ ಮಾತ್ರ ಆಫ್ ಮಾಡ್ಕೊಳ್ಳಿ ಗಾಡಿನ. ಗೇರ್ ಗಾಡಿಗಳಲ್ಲಿ ಮಾತ್ರ ಗಾಡಿಗಳನ್ನು ಆಫ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಕಂಟ್ರೋಲ್ ಸಿಗಲ್ಲ. ಸ್ವಲ್ಪ ಪೆಟ್ರೋಲು ಸೇವ್ ಆಗುತ್ತೆ. ಹಿಂಗಿದೆ ನೋಡಿ ಸ್ನೇಹಿತರೆ, ಆ ಕಡೆ ಫಾಗು ಬಾ. ಇವಾಗ ನಮ್ಮ ಕಣ್ಣು ಫುಲ್ಲು 360 ಡಿಗ್ರಿ ಕವರ್ ಮಾಡ್ಕೊತಾ ಇದೆ. ಎಲ್ಲ ಕಡೆನೂ ನೋಡ್ಕೋಬೇಕಲ್ಲ ಸ್ನೇಹಿತರೆ, ಗಾಡ್ ಸೆಕ್ಷನ್ ಅಲ್ವಾ. ಸೊ ಹಂಗಾಗಿ ಇಲ್ಲಂತೂ ತುಂಬ ಡೇಂಜರು. ಇಲ್ಲೊಂದು ಸೈಡಿಗೆ ಏನಾದ್ರು ಕಟ್ಟೆ, ಸಿಮೆಂಟಿನ ಕಟ್ಟೆ ನಿರ್ಮಿಸಿದರೆ ಚೆನ್ನಾಗಿರೋದು. ತುಂಬಾ ಡೇಂಜರ್ ಈ ಕಡೆ ಎಲ್ಲ. ಸ್ವಲ್ಪ ಆ ಕಡೆ ಕೆಳಗಿಳಿದ್ರೆ ಸೀದಾ ಕೆಳಗನೆ. ಈ ಘಾಟ್ ಸೆಕ್ಷನಲ್ಲಿ ಈ ಕಡೆ ರೋಡ್ ಹಾಳಾಗಿದ್ದರೆ ಈ ಕಡೆ ಚೆನ್ನಾಗಿರುತ್ತೆ ರೋಡು. ಈ ಕಡೆ ಹಾಳಾಗಿದ್ದರೆ ದಯವಿಟ್ಟು ಚೆನ್ನಾಗಿರೋ ರೋಡಲ್ಲಿ ಈ ಘಾಟ್ ಸೆಕ್ಷನಲ್ಲಿ ಹಂಗೆ ಮಾಡೋಕ್ಕೆ ಹೋಗ್ಬಿಡಿ. ಚೆನ್ನಾಗಿಲ್ಲ ಅಂತಂದ್ರೂ ಇದೇ ಸೈಡಲ್ಲೂ ಹೋಗಬೇಕು. ಏನಕ್ಕೆ ಹೇಳಿ, ಘಾಟ್ ಸೆಕ್ಷನ್ ಅಲ್ವಾ, ಅಪ್ಪಲ್ಲಿ ಬರಬೇಕಾದ್ರೆ ಫುಲ್ಲು ಥ್ರಾಟಲ್ ಕೊಟ್ಕೊಂಡು ಬರ್ತಾ ಇರ್ತಾರೆ. ಸೊ ಹಾಗಾಗಿ ಸಮಸ್ಯೆ. ನೋಡಿ ಇದೊಂದು ರೆಂಬೆ ಬೀಳೋಕ್ಕಾಗಿದೆ. ಹಾಗಾಗಿ ಎಲ್ಲ ನೋಡ್ಕೊತ ಹೋಗಬೇಕು ಘಾಟ್ ಸೆಕ್ಷನಲ್ಲಿ. ರೋಡ್ ಚೆನ್ನಾಗಿಲ್ಲ ಅಂತಂದ್ರು ನಮ್ಮ ಸೈಡನ್ನು ನಾವು ಬಿಟ್ಕೊಡ್ಬಾರ್ದು. ಇಲ್ಲಂತೂ ತುಂಬ ಕೆಟ್ಟೋಗ್ಬಿಟ್ಟಿದೆ. ಇಲ್ಲಿ ನೋಡಿ ಫಾಲ್ಸ್. ಇಲ್ಲಿ ಒಂದು ಶಾರ್ಟ್ಸ್ ಹಾಕೊಂಬಿಡೋಣ ಸ್ನೇಹಿತರೆ. ಒಂದು ಶಾರ್ಟ್ಸ್ ತಗೊಂಬಂದೆ. ಘಾಟ್ ಸೆಕ್ಷನ್ ಅಲ್ವಾ, ಇಲ್ಲಿ ನೋಡಿ ಯಪ್ಪ ಹೆಂಗಿದೆ ಗುರು ಇಲ್ಲಿ ಮೇಲೆ. ಅಯ್ಯೋ, ಇಲ್ಲೇನಾದರೂ ಲ್ಯಾಂಡ್ ಸ್ಲೈಡ್ ಆದ್ರೆ ಮಾತ್ರ ರೋಡ್ ಫುಲ್ ಬ್ಲಾಕು, ಏನೂ ಇರೋಲ್ಲ, ಎಲ್ಲ ಸರ್ವನಾಶ. ಯಪ್ಪ ತುಂಬ ಭಯ ಆಗುತ್ತಪ್ಪ. ಒಂದು ಶಾರ್ಟ್ಸ್ ಹಾಕ್ಕೊಂಡು ಹ್ಯಾಂಡ್ ಗ್ಲೌಸನ್ನ ತೆಗೆದಿಟ್ಕೊಂಬಿಟ್ಟಿದ್ದೀನಿ. ಏನು ಗೊತ್ತಾ, ಏನಾದರೂ ಚಿಕ್ಕ ಚಿಕ್ಕ ವಿಡಿಯೋ ತುಣುಕುಗಳನ್ನು ತೆಗಿಬೇಕು ಅಂತ ಮತ್ತೆ ತಿರ್ಗಾ ತೆಗಿತಾ ಇರಬೇಕು. ಸೊ ಹಾಗಾಗಿ ಅಲ್ಲಿ ಫ್ರೀ ಆಗಿರೋಣ ಅಂಥೇಳಿ ತೆಕ್ಕೊಂಡಿದ್ದೀನಿ. ಬನ್ನಿ. ಒಳ್ಳೆ ಬಿಸಿಲಿದೆ ಇಲ್ಲಿ ಮಳೆನೇ ಇಲ್ಲ. ರೋಡ್ ನೋಡಿದ್ರೇ ಗೊತ್ತಾಗುತ್ತೆ, ಅಷ್ಟೊಂದು ತೇವ ಇಲ್ಲ.
ಯಪ್ಪ ನಂಗೆ ಮರಗಳು ನೋಡಿದ್ರೆ ಭಯ ಆಗುತ್ತೆ. ನೋಡ್ಕೊಂತ ಹೋಗಬೇಕು. ಇಲ್ಲೆಲ್ಲಿ ಅಯ್ಯೋ ಈ ಮರ ನೋಡಿ ಬಿದ್ದರಷ್ಟೇ ಕತೆ ನಮ್ಮದು. ರೋಡ್ ನೋಡಿ ಫುಲ್ ಇದಾಗ್ಬಿಟ್ಟಿದೆ, ನೀರು ಬಿದ್ದು ಬಿದ್ದು ಬಿದ್ದು. ಅವ್ರು ಬೇರೆ ಬಂದು ಮೀಟ್ರ್ ಆಫ್ ಮಾಡಿ ಹೋದರು. ಚಿರತೆ ಕಾಣಿಸ್ಕೊಂಡಿದೆ, ತುಂಬ ಹೊತ್ತು ನಿಲ್ಬೇಡಿ ಅಂತ. ಅಷ್ಟೊಂದೇನು ಭಯ ಆಗ್ತಾಯಿಲ್ಲ, ಆದರೂ ಒಂಥರ ಭಯ. ಏನು ಹೇಳಿ. ಓ ಸ್ನೇಹಿತರೆ, ಈ ಗಾಡೀಲಿ ನನ್ನ ಹೋಂಡಾ ಡಿಯೋ ಏನಿದೆ, ಈ ಗಾಡೀಲಿ ನನಗೆ ಇಷ್ಟ ಆಗದೆ ಇರುವಂಥದ್ದು ಏನಿದೆ ಅಂತಂದರೆ, ಒಂದನೇದಾಗಿ ಬ್ರೇಕ್ ಕರೆಕ್ಟಾಗಿ ತಾಗಲ್ಲ, ಸ್ಮೂತ್ ಇಲ್ಲ ಬ್ರೇಕು, ಆಯಿತಾ. ನಮ್ಮ ಟಿ ವಿ ಎಸ್ ಎಲ್ಲ ಆಗಿರ್ಬೋದು, ಇನ್ನಿತರ ಸ್ಕೂಟಿ ಪೆಪ್ಪಲ್ಲಿ ನಮ್ಮ ಟಿ ವಿ ಎಸ್ ಅಲ್ಲೆಲ್ಲ ಸ್ವಲ್ಪ ಬ್ರೇಕ್ ಸ್ಮೂತ್ ಇರುತ್ತೆ, ಅಂದ್ರೆ ಅಷ್ಟೊಂದು ಹಾರ್ಡಿರಲ್ಲ. ಇದು ಸಿಕ್ಕಾಪಟ್ಟೆ ಹಾರ್ಡು, ಮತ್ತು ಬ್ರೇಕ್ ಹಾಕಿದರೂ ಕೂಡ ಸರಿಯಾಗಿ ಕಚ್ಕೊಳ್ಳಲ್ಲ. ಒಂದನೇದಾಯ್ತು. ಎರಡನೇದು ಇದ್ರದ್ದು ಸಸ್ಪೆನ್ಷನ್ ಏನಿದೆ ತುಂಬ ಹಾರ್ಡು, ಸ್ಮೂತ್ ಇಲ್ಲ, ಎತ್ತಿ ಬಿಸಾಕುತ್ತೆ. ಅದು ಒಂದೇ ಸಮಸ್ಯೆ, ಅದು ಎರಡೇ ಸಮಸ್ಯೆ ಈ ಗಾಡೀಲಿರೋದು. ಇಲ್ಲಂತೂ ಏನು ಆಹಾ ಹಾ 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 ಇಲ್ಲಂತೂ ಎಷ್ಟು ಸುಂದರವಾಗಿದೆ ನೋಡಿ. ಎಷ್ಟು ದಿನ ಆಗಿತ್ತು ಬರೋದೇನೆ. ಅಯ್ಯೋ ದೇವ್ರೆ, ಒಳ್ಳೆ ಟೈಮ್ ಮಿಸ್ ಮಾಡಿಕೊಂಡೆ. ಜೋರು ಮಳೆ ಬರ್ತಾ ಇರಬೇಕಾದ್ರೆ ಬರಬೇಕಾಗಿತ್ತು. ನನ್ನ ಮಗಂದು ನೆಕ್ಸ್ಟ್ ಲೆವೆಲ್ ಇರ್ತಾಯಿತ್ತು. ಈ ಫೀಲಿಗೋಸ್ಕರ ನಾನು ಬರೋದು ಕುಮಟಕ್ಕೆ. ಇಲ್ಲಾಂತಂದು ಸುಮ್ಮನೆ ಯಾರು ಬರ್ತಾರೆ ಇಷ್ಟು ದೂರ? ನಮ್ಮ ಮನೆಯಲ್ಲೆಲ್ಲ ಉಗಿತಾರೆ. ಆ ಗಾಡೀಲಿ, ಆ ಸಣ್ಣ ಗಾಡೀಲಿ, ಆ ಗಾಡ್ ಸೆಕ್ಷನಲ್ಲಿ ಹೋಗ್ತೀಯಲ್ಲ ಅಂತ ಬೈತಾರೆ. ಕಾರ್ ತೊಗೊಂಬಂದರೆ ನಿಮಗೆ ಇಷ್ಟೊಂದು ಕ್ಲೀನಾಗಿ ನೇಚರನ್ನು ತೋರ್ಸೋಕ್ಕಾಗಲ್ಲ. ಬೈಕಲ್ಲಿ ಬಂದರೆ ನಮ್ಮ ಜೇಬಿಗೂ ಅಷ್ಟೊಂದು ಕತ್ರಿ ಬೀಳಲ್ಲ, ನಮಗೂ ಈಸಿ, ವಿಡಿಯೋ ಮಾಡೋದಕ್ಕೂ ಇನ್ನೂ ಈಸಿ. ಏನಂತೀರ? ಅದಕ್ಕೆ ಸ್ವಲ್ಪ ರಿಸ್ಕ್ ಇರುತ್ತೆ. ಆ ರಿಸ್ಕ್ ಮಧ್ಯನೂ ಸ್ವಲ್ಪ ಸೇಫಾಗಿ ಬರ್ತೀವಿ. ಅಯ್ಯಯ್ಯ, ಬ್ರೇಕ್ ಮಾತ್ರ ಬಡ್ಡಿ ಮಗಂತ ಆಗೋದೇ ಇಲ್ಲ. ಸುಡ್ಗಾಡು ಕೊಂಬಿ ಬ್ರೇಕ್ ಅಂತ ಏನೋ ಕೊಟ್ಟವನೇ, ಅದು ಏನೂ ಯೂಸ್ ಇಲ್ಲ. ನೋಡಿ, ಅಲ್ಲೂ ಆಫ್ ಮಾಡಿದವ್ ನಾನು, ಇಲ್ಲಿ ತನಕ ಬಂತು. ಇನ್ನೂ ಸ್ವಲ್ಪ ಹಂಗೆ ತೊಳ್ಕೊಂತ ಹೋದರೆ ಇನ್ನೂ ಸ್ವಲ್ಪ ದೂರ ಹೋಗುತ್ತೆ. ಪೆಟ್ರೋಲ್ ಎಷ್ಟು ಉಳಿಸೋಕ್ಕಾಗುತ್ತೆ ಉಳಿಸೋಣ, ಏನಂತೀರ? ನೋಡಿ ಮತ್ತೆ ಶುರು ಅಡ್ಡವನು. ಆಹಾ ಹಾ 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 ಸುಖನೋ ಸುಖ. ಅಯ್ಯೋ ನೋಡಿ, ಈ ಥರ ಮರಳು ಥರ ಇದ್ಬಿಟ್ರೆ ಜಲ್ಲಿ ಸಿಕ್ಕಾಬಿಟ್ಟೆ ಡೇಂಜರ್. ಬ್ರೇಕ್ ಹಾಕಿದ್ರೆ ತಿರುಗಿ ನಿಂತ್ಕೊಬಿಡುತ್ತೆ. ಇಲ್ಲೇನೋ ನೋಡ್ತಾವ್ರೆ. ಏನೋ ಮಾಡ್ತಾವ್ರೆ. ಇಲ್ಲಿ ನೋಡಿ ಹೆಂಗಿದೆ. ಅಬಾ ಬಾ 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 ಬಾ. ಈ ಸೌಂದರ್ಯಕ್ಕಾಗಿ ನಾನು ಇಷ್ಟೊಂದು ಒದ್ದಾಡೋದು. ಗಾಡಿ ಸ್ಟಾರ್ಟ್ ಇಲ್ದೇನೆ 70-80 ತನಕ ಹೋಗುತ್ತೆ ಗಾಡಿ ಇಲ್ಲಿ. ಅಷ್ಟು ಡೌನ್ ಇದೆ. ಅಯ್ಯಯ್ಯ, ಇನ್ನು ಪರವಾಗಿಲ್ಲ, ಇನ್ನು ಅಷ್ಟೊಂದೇನು ರಿಸ್ಕ್ ಇಲ್ಲ ಬಿಡಿ. ಅಲ್ಲೇ ಸಿಕ್ಕಾಬಿಟ್ಟೆ ಡೇಂಜರು. ಇಲ್ಲಿ ಅಷ್ಟೊಂದೆಲ್ಲ ಲ್ಯಾಂಡ್ ಸ್ಲೈಡ್ ಎಲ್ಲ ಆಗಲ್ಲ ಈ ಕಡೆ. ಅಷ್ಟೊಂದು ಸ್ವಲ್ಪ ಕಡಿಮೆ ಆಯ್ತು ಇವಾಗ ತಿರುವುಗಳು. ಆಹಾ ಹಾ ಹಾ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಇಲ್ಲೇ ಇಲ್ಲ. ಲಾಸ್ಟ್ ಟೈಮ್ ಬಂದವಾಗ ಇರ್ತಾಯಿದ್ರು. ಲಾಸ್ಟ್ ಟೈಮ್ ಬಂದಾಗ ಇದ್ದಿದ್ದರು, ಮಾತಾಡ್ಸಿದ್ರು. ಯಾರು ನೀವು ಇಲ್ಲೇನಾಗ ಗಾಡಿ ನಿಲ್ಲಿಸಿದ್ದೀರಾ, ತುಂಬ ಹೊತ್ತು ನಿಲ್ಲಬೇಡಿ, ರಿಸ್ಕ್ಗಳು ತುಂಬ ಹೊತ್ತು ನಿಲ್ಲಬೇಡಿ, ಕಾಡು ಪ್ರಾಣಿಗಳೆಲ್ಲ ಓಡಾಡ್ತಾ ಇರುತ್ತೆ, ರಿಸ್ಕ್ ಆಗುತ್ತೆ ಅಂಥೇಳಿ ಗೈಡ್ ಮಾಡಿದ್ರು. ಅಯ್ಯೋ,
ಇಲ್ಲೊಂದು ಊರು ಬಂತು, ಚಿಕ್ಕದು ಹಳ್ಳಿ ಇದೆ ಇಲ್ಲಿ. ನೀವು ನೋಡ್ತಾ ಇರ್ಬೋದು ತೋಟ. ಅಯ್ಯೋ ಆ ಕಡೆ ನೋಡ್ತಾ ಈ ಕಡೆ ಬಂದ್ಬಿಡ್ತು. ಚಿಕ್ಕ ಚಿಕ್ಕ ಮನೆಗಳೆಲ್ಲ ಕಾಣಿಸ್ತಾ ಇದೆ ನೋಡಿ, ಎಷ್ಟು ದೊಡ್ಡದಾಗಿದೆ ಗುಡ್ಡ. ಇಲ್ಲಿಂದ ಕಾಣಿಸುತ್ತೆ ಘನಾಶಿನಿ ನದಿ. ಗುಡು ಗುಡು ಅನ್ನುತ್ತಲ್ಲಪ್ಪ. ಬನ್ನಿ, ಲೆಟ್ಸ್ ಗೋ. ಆಹಾ ಹಾ ಹಾ, ಎಲ್ಲ ಸಿಂಗಳಿಕ ಜಾತಿಯ ಮಂಗಗಳು ಇಲ್ಲಿ ತುಂಬ ಜಾಸ್ತಿ ಇದಾವಂತೆ. ಹಿಂದ್ಗಡೆ ವೀಲ್ ಸ್ವಲ್ಪ ಜಾಮ್ ಆಗಿದೆ. ಜಾಮ್ ಆಗಿಬಿಟ್ರೆ ಏನಾಗುತ್ತೆ ಗೊತ್ತಾ, ಮೈಲೇಜ್ ಬರೋಲ್ಲ ಅಷ್ಟೊಂದು. ಸ್ವಲ್ಪ ಜಾಮ್ ಆಗಿದೆ, ಬ್ರೇಕು ಸರಿಯಾಗಿ ಕಚ್ಕೊತಾ ಇಲ್ಲ. ಬ್ರೇಕ್ ಶೂ ಬೇರೆ ಹಾಕಿ ಅಂತಂದೆ, ಪರವಾಗಿಲ್ಲ ನಡೆಯುತ್ತೆ ಅಂತಂದರು. ಜಾಸ್ತಿ ಇದು ಮಾಡೋಕ್ಕೆ ಹೋಗಿಲ್ಲ. ಅಯ್ಯೋ, ರಾಜ ಹುಲಿ ಎಂಟ್ರಿ. ರಾಜ ಹುಲಿ ಸ್ನೇಹಿತರೆ, ನಾವಿದ್ದೀವಿ ಬಡಾಳದ ಹತ್ರ. ಇಲ್ಲಿಂದ ಬಡಾಳಕ್ಕೆ 8 ಕಿಲೋಮೀಟರ್ಗಳು ಬಾಕಿ ಇದೆ. ಬನ್ನಿ, ಲೆಟ್ಸ್ ಗೋ. ಇಲ್ಲಿ ಸ್ವಲ್ಪ ಮಳೆ ಬರುವ ವಾತಾವರಣ ಕಾಣಿಸ್ತಾ ಉಂಟು. ಏನಾಗುತ್ತೆ ಗೊತ್ತಿಲ್ಲ, ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ವಾಯ್ಸ್ ಚೆನ್ನಾಗಿ ಕೊಡೋಣಂತೆ. ಏನಂತೀರ? ಇಲ್ಲಿಂದ ಫುಲ್ ಮೋಡ ಆಗಿದೆ ಸ್ನೇಹಿತರೆ. ಮೋಡ ಕವಿದ ವಾತಾವರಣ ಇಲ್ಲಿಂದ ಸೃಷ್ಟಿಯಾಗಿದೆ. ಎಷ್ಟೊತ್ತಿಗೆ ಮಳೆ ಬರುತ್ತೆ ಅಂತ ಗೊತ್ತಿಲ್ಲ. ಎಲ್ಲ ನೋಡಿ, ಮರಗಳೆಲ್ಲ ರಸ್ತೆಗೆ ಅಡ್ಡವಾಗಿ ಬಿದ್ದಿತ್ತು, ಎಲ್ಲ ಕಟಿಂಗ್ ಮಾಡಿದ್ದಾರೆ. ರೋಡ್ ಬ್ಲಾಕ್ ಆಗಿತ್ತಿದ್ದು, ನ್ಯೂಸಲ್ಲೆಲ್ಲ ಬರ್ತಾ ಇತ್ತು, ರೋಡ್ ಬ್ಲಾಕ್ ಆಗಿದೆ. ನಮಗೆಲ್ಲ ಈ ರೋಡಲ್ಲಿ ಏನಾದರೂ ಸ್ವಲ್ಪ ಮಟ್ಟಿಗೆ ನ್ಯೂಸ್ ಗೊತ್ತಾಗುತ್ತೆ, ರೋಡ್ ಸರಿಯಾಗಿದೆಯಾ ಇಲ್ವಾ ಅಂತ. ಇಲ್ಲಿಂದ ನೋಡಿ ಬಿಸಿ ಬಿಸಿ ಗಾಳಿ ಹೊಡಿತಾ ಇದೆ. ಫುಲ್ಲು ಜೋರು ಮಳೆ ಬರ್ತಾ ಇರ್ಬೇಕಾದ್ರೆ ಬರ್ಬೇಕಿಲ್ಲಿ. ಏನು ಸುಖ ಅಂತೀರ. ರಸ್ತೆ ತಿರುವು ಇದೆ, ನಿಧಾನವಾಗಿ ಸಾಗಿರಿ. ಓಕೆ ಬಸ್. ಇಲ್ಲಿಂದ ನೋಡಿ ಸಖತ್ತಾಗಿದೆ. ಆಹಾ ಹಾ ಹಾ, ನೋಡಿ ಮರ ಗಿಡಗಳೆಲ್ಲ ನಮ್ಮನ್ನು ಸ್ವಾಗತ ಕೋರ್ದಂಗೆ ಅನ್ನಿಸ್ತಾ ಇದೆ ನನಗೆ. ನೋಡಿ, ಸ್ವಾಗತ ಕೋರ್ತಾ ಇದ್ದಾವೆ. ಇಲ್ಲಿಯ ವಾತಾವರಣ ಹಾಗೆ ಅನ್ನಿಸ್ತಾ ಇದೆ ನನಗೆ. ಎಲ್ಲ ಮರ ಗಿಡಗಳು ಸ್ವಾಗತ ಕೋರ್ತಾ ಇದ್ದಾವೆ. ಒಬ್ಬ ಕನ್ನಡ ಯೂಟ್ಯೂಬರ್ಸ್ಗೆ ನೋಡಿ, ಇಲ್ಲಿಂದ ಘನಾಶಿನಿ ನದಿ ಕಾಣಿಸ್ತಾ ಇದೆಯಾ? ನೀರು ಸ್ವಲ್ಪ ಕಡಿಮೆ ಆಗಿದೆ ಇವಾಗ, ಸ್ವಲ್ಪ ಮಳೆ ಕಡಿಮೆ ಆಗಿದೆಯಲ್ಲ. ಸೊ ಹಾಗಾಗಿ ಇಲ್ಲ ಅಂತಂದರೆ ಇಲ್ಲಿ ಬೋರ್ಗಡುವೆ ಶಬ್ದ ಕಿವಿಗೆ ಅಪ್ಪಳಿಸ್ತಾ ಇತ್ತು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಇಲ್ಲಿಂದ ಸ್ವಲ್ಪ ಫಾಗಿ ಫೀಲ್ ಆಗ್ತಾ ಇದೆ. ಲೈಟಾಗಿ ಒಂಥರ ಫಾಗ್ ಥರ ಕಾಣಿಸ್ತಾ ಇದೆ. ಸ್ವಲ್ಪ ಬಿಸಿಗಾಳಿ. ಇಲ್ಲಂತೂ ಮಹಾ ಡೇಂಜರು. ಕರ್ವಿಂಗ್ಗಳಲ್ಲಿ ಬ್ರೇಕ್ ಹಾಕಂಗಿಲ್ಲ, ತುಂಬ ನೋಡ್ಕೊಂಡು ಬ್ರೇಕ್ ಹಾಕಬೇಕು. ನಮ್ಮ ಅಡ್ಡ ಎಲ್ಲೋಯ್ತು? ನಮ್ಮ ಅಡ್ಡ ಹಿಂದೆ ಆಯ್ತಾ ಅಂತ. ನಮ್ಮದು ಒಂದು ಅಡ್ಡ ಇದೆ, ವಾಹ್ ಸಖತ್ತಾಗಿತ್ತು ಅಲ್ಲಿ. ಇರಲಿ, ಬರ್ಬೇಕಾದ್ರೆ ನೋಡೋಣ. ಓಕೆ, ನಮ್ಮದೊಂದು ಅಡ್ಡ ಇದೆ ಇಲ್ಲಿ. ಅಲ್ಲಿ ನಾನು ಯಾವಾಗ ಈ ರೂಟಿಗೆ ಬಂದ್ರೂ ಅಲ್ಲೊಂದು ಅರ್ಧ ಗಂಟೆ ಕುತ್ಕೊಂಡು ಹೋಗ್ತೀನಿ. ಇಲ್ಲಿಂದ ಒಳ್ಳೆ ಬಿಸಿಲು, ಒಳ್ಳೆ ರೋಡು. ಬನ್ನಿ, ಲೆಟ್ಸ್ ಗೋ. ಆಹಾ ಹಾ ಹಾ, ಒಳ್ಳೆ ಖುಷಿ ಆಗ್ತಾ ಇದೆ. ಖುಷಿನ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಏ ಬೆಂಗಳೂರಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತಲ್ಲ ಈ ಗಾಡಿಗೆ,
ಅಷ್ಟರ ಮೇಲಿಂದ ಸ್ವಲ್ಪ ಹ್ಯಾಂಡಲ್ಲು ಬೆಂಡಾಗಿದೆ. ಇಲ್ಲಾಂತಂದ್ರೆ ಹಿಂಗೆ ಕೈ ಬಿಟ್ಟರೆ ಈಸಿಯಾಗಿ ಹೋಗೋದು. ಈಗ ನಾವು ಬ್ಯಾಲೆನ್ಸ್ ಮಾಡ್ಬೇಕು ಹೋಗಬೇಕು ಅಂದರೆ, ಅದೊಂದು ಪ್ರಾಬ್ಲಮ್ ಇದೆ. ನೋಡೋಣ, ಹೊಸ ಗಾಡಿ ತಗೋಬೇಕು ಅಂತಿದ್ದೆ, ನೋಡೋಣ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಈ ರೋಡ್ ನೋಡಿದ್ರೆ ಬೆಳಗ್ಗೆ ಮಳೆ ಬಂದಿತ್ತು ಅಂತ ಅನಿಸ್ತಾ ಇದೆ. ಅಗ್ನಾಶಿನಿ ಇದು ಕರೆಕ್ಟಾಗಿ ಕಾಣಿಸ್ತಾ ಇದೆ ಇಲ್ಲಿಂದ. ಬಾ 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 ವಾವ್, ಏನು ಒಳ್ಳೊಳ್ಳೆ ಚಿಕ್ಕ ಚಿಕ್ಕ ಫಾಲ್ಸ್ಗಳಿದ್ದಾವೆ. ನೋಡೋಕ್ಕೆ ಎಷ್ಟು ಸುಂದರವಾಗಿದೆ ಅಂತಂದರೆ ಚೆನ್ನಾಗಿದೆ. ಇಲ್ಲಿ ಹೋಗ್ಬೋದು ಅಘನಾಶಿನಿ ನದಿಗೆ. ಇವಾಗ ಟೈಮ್ ಇಲ್ಲ, ಆದಷ್ಟು ಬೇಗ ಹೋಗಿ ಮುಟ್ಕೊಳ್ಳೋಣ ಮಳೆ ಬರೋದ್ರೊಳಗೆ. ಮಳೆ ಬಂದರೂ ಖುಷಿನೇ ಸ್ನೇಹಿತರೆ, ಆದರೆ ಏನು ಮಾಡೋಣ, ವಾಯ್ಸ್ ಕೊಡೋಕ್ಕಾಗಲ್ವೇ. ಹಾಗಾಗಿ ಬೇಗ ಹೋಗೋಣ ಅಂತ ಅಂದಿದ್ದು. ಇಲ್ಲ ಅಂದಿದ್ರೆ ಒಳ್ಳೆ ಮಳೆಯಲ್ಲಿ ಆಟ ಆಡ್ಕೊಂತ ಹೋಗ್ಬೋದಾಗಿತ್ತು. ಸ್ವಲ್ಪ ಲೈಟಾಗಿ ಹಸಿವಾಗ್ತಾ ಇದೆ, ಏನಾದರೂ ತಿನ್ಕೊಂಡು ಹೋಗ್ಬೇಕು ಅಂತ ಅನಿಸ್ತಾ ಇದೆ. ಅಯ್ಯಯ್ಯಯ್ಯಯ್ಯಯ್ಯ, ಇಲ್ಲಿ ಅಷ್ಟೊಂದು ಡೇಂಜರ್ ಇಲ್ಲ. ಕಾರ್ ಸೆಕ್ಷನಲ್ಲೇ ಸ್ವಲ್ಪ ಭಯ ಆಗುತ್ತೆ. ಅಯ್ಯಬ್ಬಾ, ಅಯ್ಯಯ್ಯಯ್ಯಯ್ಯ, ಕುಮಟಾ 33 ಕಿಲೋಮೀಟ್ರ್. ಇಲ್ಲಿಂದ ಕುಮಟಾ ಕೇವಲ 33 ಕಿಲೋಮೀಟ್ರ್ಗಳು ಬಾಕಿ ಇದ್ದಾವೆ. ನಾನು ಕುಮಟಾದಿಂದ ಮತ್ತೆ 7 ಕಿಲೋಮೀಟ್ರ್ ಹೋಗಬೇಕು. ಹೆಗಡೆ ಅನ್ನುವಂತಹ ಊರಿಗೆ ಹೋಗ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರುತ್ತೆ, ಬ್ಲಾಗಲ್ಲಿ ಹೇಳಿದ್ದೆ ನಮ್ಮ ಮಾವನ ಮನೆ ಇದೆ ಅಂಥೇಳಿ. ಪಾಪ ಅವ್ರಿಗೆ ಹುಷಾರಿಲ್ಲ. ಅವರಿಗೆ ನಾವೆಲ್ಲ ಸ್ಕೂಲಿಗೆ ಹೋಗಿದ್ದಲ್ಲೇ, ನಮ್ಮ ಮಾವನ ಮನೆ ಏನಿದೆ ಅವ್ರ ಮನೆ ಎದುರುಗಡೆನೇ ಇದೆ ಸ್ಕೂಲು. ಅಲ್ಲೇ ಓದಿದ್ದು ನಾವು ಓದಲ್ಲ ಅಂತ ಹೇಳಿಬಿಟ್ಟು ನಮ್ಮ ತಂದೆ ಓದೋಕ್ಕೆ ಅಲ್ಲಿ ಬಿಟ್ಟಿದ್ರು ನಮ್ಮನ್ನು. ಅವರು ಮೇಷ್ಟ್ರು ಇದ್ದಿದ್ದರು, ಹಾಗಾಗಿ ಸ್ವಲ್ಪ ಸ್ಟ್ರಿಕ್ಟ್ ಇದ್ದರು. ಹಾಗಾಗಿ ನನ್ನ ಅಲ್ಲಿ ಬಿಟ್ಟಿದ್ರು ಓದೋಕ್ಕೆ ಅಂತ. 7ನೇ ಕ್ಲಾಸಲ್ಲಿ ಒಂದು ಸಲ ಫೇಲ್ ಆಗಿದ್ದೀನಿ. ನಮ್ಮ ಸಿದ್ದಾಪುರದಲ್ಲಿ 7ನೇ ಕ್ಲಾಸ್ ಪಬ್ಲಿಕ್ ಪರೀಕ್ಷೆ ಬರೆದೆ, ಅದರಲ್ಲೂ ಡುಮ್ಕಿ ಹೊಡೆದೆ. ಅದಾದ ನಂತರ ನಮ್ಮ ತಂದೆ ಇಲ್ಲಿ ಹೆಗಡೆಗೆ ಹಾಕಿದರು ಸ್ಕೂಲಿಗೆ. ಇಲ್ಲಿ ಬಂದಮೇಲೆ ಒಳ್ಳೆಯ ಮಾರ್ಕ್ಸ್ ಜೊತೆಗೆ ಪಾಸ್ ಆಗಿದ್ದೀನಿ. ಹಾಗಾಗಿ ನಾನು ಕಂಡ್ರೆ ತುಂಬ ಇಷ್ಟ ಅವರಿಗೆ. ನಾನು ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ. ಪಾಪ ಹುಷಾರು ಬೇರೆ ಇಲ್ಲ. ಮೊನ್ನೆ ರೀಸೆಂಟಾಗಿ ಅವ್ರದ್ದು ಒಂದು ಫಂಕ್ಷನ್ ಇತ್ತು, ಫಂಕ್ಷನಿಗೆ ಹೋಗಿದ್ದೆ. ಅವರು ಕೂಡ ಬಂದಿದ್ದರು. ಪಾಪ ನಾನು ನೋಡಿಬಿಟ್ಟು ಅಪ್ಪ ಹಾಕೊಂಡು ಕಣ್ಣೀರೆಲ್ಲ ಹಾಕ್ಬಿಟ್ರು. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಯಾವಾಗ ಬರ್ತೀಯಾ ಅಂತ ಕೇಳ್ತಾ ಇರ್ತಾರೆ ಪಾಪ. ಅದಕ್ಕೆ ಅವ್ರು ನೋಡಿಕೊಂಡು ಅವ್ರ ಜೊತೆ ಸ್ವಲ್ಪ ದಿನ ಇದ್ದುಬಿಟ್ಟು ಕಾಲ ಕಳೆದು ಅವ್ರ ಜೊತೆ ಮಾತಾಡ್ಕೊಂಡು ಬರೋಣ ಅಂಥೇಳಿ ಇವತ್ತು ಬಂದಿದ್ದೀನಿ. ಅವ್ರ ಮನೇಲಿ CC ಕ್ಯಾಮ್ರಾ ವರ್ಕ್ ನಾನೇ ಮಾಡಿರೋದು. ಅದು ಕೂಡ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳಾಗಿದೆ ಅಂತೆ. ಸೊ ಹಾಗಾಗಿ ಎಲ್ಲದೂ ಆದಂಗಾಯ್ತು ಅಂಥೇಳಿ ಇವತ್ತು ಹೊರಟಿದ್ದೀನಿ. ಒಂದು 2-3 ದಿನ ಉಳಿಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಮಂಗಳವಾರ ಕೆಲಸ ಇದೆ, ಕೆಲಸಕ್ಕೆ ಹೋಗಬೇಕು. ಸೊ ಹಾಗಾಗಿ ಮಂಗಳವಾರ ಬೆಳಗ್ಗೆ ನಾನು ರೀಚ್ ಆಗಲೇಬೇಕು ಸಿದ್ದಾಪುರಕ್ಕೆ. 9 ಗಂಟೆ ಒಳಗಡೆ ನಮ್ಮ ಸಿದ್ದಾಪುರದಲ್ಲಿ ನಾನು ಇರಬೇಕು.
ಇಲ್ಲಂತ ನನ್ನ ಕೆಲಸಕ್ಕೆ ಸಮಸ್ಯೆ ಆಗಿಬಿಡುತ್ತೆ. ಅಲ್ಲಿ ಹೋದ್ರೆ ಅವ್ರು ಬಿಡೋಲ್ಲ, ಒಂದು ವಾರ ಆದ್ರೂ ಬೇಡ ಬೇಡ ಅಂತಾರೆ ಹೋಗೋದು. ಆದ್ರೆ ಏನು ಮಾಡೋಣ, ಸ್ವಲ್ಪ ಸಣ್ಣ ಕೆಲಸ ಇರೋದ್ರಿಂದಾಗಿ ಹೋಗಲೇಬೇಕು. ಲಾಸ್ಟ್ ಟೈಮ್ ಹೋದಾಗ ಒಂದು ವಾರ ಉಳ್ಕೊಂಬಂದಿದ್ದೆ. ಮಳೆಗಾಲದಲ್ಲೇ ಹೋಗಿದ್ದು ನಾನು. ಒಂದು ವಾರ ಹಾಲ್ಟ್ ಆಗಿಬಿಟ್ಟು ಬಂದಿದ್ದೆ. ಅದೇ ವಿಡಿಯೋ ಫೂಟೇಜ್ ಎಲ್ಲ ಮಿಸ್ ಆಯಿತು ಅಂತ ಹೇಳಿದ್ನಲ್ಲ, ಮೆಮೊರಿ ಕಾರ್ಡು ಕರಪ್ಟೆಡ್ ಅಂತ ಹೇಳಿದ್ದೆ ನೋಡಿ, ಅದೇ ವ್ಲಾಗ್ ಮಾಡಿದ್ನಲ್ಲ ಆವಾಗಲೇ.